ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗ ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು. ಕೋತಿ ಹಂಗೆ ಈ ಗಿಡದಿಂದ ಆ ಗಿಡದಿಂದ ಈ ಗಿಡ ಜಿಗಿಬೇಡ ಅಂತ ಹೇಳ್ಯಾರ ಅವ್ರು. ಹೌದಲ್ಲ? ಯಾಕಂತ ಕೇಳಿದ್ರಪ್ಪ ಸಿದ್ದಪ್ಪನ, ಯಾಕೋ ಬಸವಣ್ಣ, ಇವತ್ತಿನ ದಿವಸ ನಾವು ನೀವೆಲ್ಲರೂ ಭೂಮಿ ಮೇಲೆ ಹುಟ್ಟಿ ಬಂದ ಬಳಿಕ ಹೆಂಗ ಬಾಳಿ ಬದುಕಬೇಕಪ್ಪ ಅಂತ ಕೇಳಿದ್ರ ಹೆಂಗ ಬಾಳಿ ಬದುಕಬೇಕಾಗಿದ್ರಿಪ್ಪ? ಬದುಕಿದ್ರ ಒಂದು ಬೆಂಕಿ ತರ ಬಾಳಿ ಬದುಕಬೇಕು. ಹೆಂಗ ಬದುಕ್ತಿದ್ರಪ್ಪ? ಬೆಂಕಿ ತನ್ನ ತಾನೇ ಸುಟ್ಕೋತೈತಿ, ತಾನೇ ಉರಿತೈತಿ. ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಅನ್ನತಕ್ಕಂಥದ್ದು ಕೊಡ್ತೈತಿ. ಕೊಡ್ತದ ಹಂಗೆ ಇವತ್ತ ನಮ್ಮ ಶರೀರ ನಶಿಸಿ ಹೋದ್ರು ಸಹಿತ ಏನಾಗಬೇಕಾಗೈತಿ? ನಾವು ಮಾಡುವಂತ ಕಾರ್ಯ ಯಾವತ್ತು ಭೂಮಿ ಮೇಲೆ ಉಸಿರು ಹೋದ್ರು ಹೆಸರು ಉಳಿದಿರ್ಬೇಕು. ಹೌದಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ನಾವು ಮಾಡುವಂತ ಕಾರ್ಯ ಯಾವತ್ತು ಧರ್ಮದ ದಾರಿಯನ್ನು ಹಿಡಿಯುವಂತದ್ದು ಇರಬೇಕು. ನಾವು ಮಾಡುವಂತ ಕಾರ್ಯ ಯಾವತ್ತು ಸತ್ಯದ ದಾರಿಯನ್ನು ಮುಟ್ಟುವಂತ ದಾರಿ ಇರಬೇಕು. ಯಾರೋ ಕೆಟ್ಟ ಹಾದಿ ಬಿಟ್ಟು ಒಳ್ಳೆ ದಾರಿ ಹಿಡಿದಿರ್ಬೇಕು. ಒಳ್ಳೆ ದಾರಿಯನ್ನು ಹಿಡಿದಿರ್ಬೇಕು. ಅದಕ್ಕಾಗಿ ಸಿದ್ದಪ್ಪನ ಯಾಕಂತ ಕೇಳಿದ್ರೆ ನಮ್ಮ ಅವ್ವನ ಬಳಗದವ್ರು ಬಹಳ ಚಂದ ಕೂತಾರ. ಇಲ್ಲೊಂದು 4 ಮಂದಿ ಅಲ್ಲಟ್ಟ ಇಲ್ಲಟ್ಟ ಹಿಂಗ್ ಕೂತಾರ. ಮನಿಗೆ ಹೋಗ್ರವ ಅವ್ರೆಲ್ಲ ಕಳಿಸಿ ನೀ ಏನ್ ಮಾಡ್ತೀಯ? ನಾನು ನಮ್ಮ ಮನಿಗೆ ಹೋಗ್ಕೋ. ಹೌದಲ್ಲ? ಯಾಕಂತ ಕೇಳಿ ಸಿದ್ದಪ್ಪನ, ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಮಾತು ಹೇಳುದೈತಿ. ನಾ ಅಂದ್ರೆ ಪರಮಾತ್ಮ ಇದ್ದಂಗ, ನಮ್ಮ ಶಲ್ಲಿಕೇರಿ ಹುಡುಗಿ ಅಂದ್ರೆ ಪಾರ್ವತಿ ಇದ್ದಂಗ. ನೀ ಅಂದ್ರೆ ಪರಮಾತ್ಮ ಇದ್ದಂಗ, ಆಚೆ ಕಡೆ ಅವರ ಪಾರ್ವತಿ ಇದ್ದಂಗ. ಯಾಕಂತ ಕೇಳಿದ್ರೆ ನಾ ಅಂದ್ರೆ ಗಂಡ ಇದ್ದಂಗ, ನಾನು ಹೆಂಡತಿ ಶಲ್ಲಿಕೇರಿ ಹುಡುಗಿ ಇದ್ದಂಗ. ಮಾಡಿಕೊಂಡ ಗಂಡ ದೇವ್ರಿದ್ದಂಗ. ಮಾಡಿಕೊಂಡ ಗಂಡ ಅಂದ್ರೆ ಹೆಂಡತಿಗೆ ತಾಯಿ ತಂದೆ ಇದ್ದಂಗ. ಮಾಡಿಕೊಂಡ ಗಂಡ ಅಂದ್ರೆ ಹೆಂಡತಿಗೆ ಬಂಧು ಬಳಗ ಇದ್ದಂಗ. ಮಾಡಿಕೊಂಡ ಗಂಡ ಅಂದ್ರೆ ಹೆಂಡತಿಗೆ ಬಂಧು ಬಳಗ ಇದ್ದಂಗ. ಎಲ್ಲಾ ದೇವರ ಸುತ್ತ ಹಾಕಿ ಬಸ್ ಪ್ರಿಯದಾವ ಅಂತ ಹೇಳಿ ಆಧಾರ್ ಕಾರ್ಡ್ ತೋರಿಸಿ ಜಗತ್ ತುಂಬ ಸುತ್ತ ಹಾಕಿ ದೇವರ ಹುಡುಕಾಡ್ಕೊತ ಹೋಗುವಂತದಲ್ಲ. ಒಬ್ಬರ ಕೈಯಾಗ ಹಿಡ್ಕೊಳ್ಳೋದಲ್ಲ. ಹೌದು, ಬಸ್ನಾಗ ಅವ್ರದೇ ಕಾರ್ಬಾರ್ ನಡೆದೈತಿ. ಈಗ ಇವತ್ತ ಪರ್ಸು ಶಂಕರ ಬರುವಾಗ ನೋಡ್ಬೇಕು ಅವ್ರ ಹೋಳಿ. ಹಂಗಲ್ಲ, ಯಾಕಂದ್ರ ಏನಪ್ಪಾ ಅಂತ ಕೇಳಿದ್ರೆ 5 ಯೋಜನೆಗಳನ್ನ ಸರ್ಕಾರ ಕೊಟ್ಟೈತಿ. ಈ ಬಸ್ ಪ್ರಿಯದಕ್ಕೆ ಏನಪ್ಪಾ ಏನು ಹೆಸರು ಕೊಟ್ಟಾರ ಅಂದ್ರೆ ಶಕ್ತಿ ಯೋಜನೆ ಅಂತ ಕೊಟ್ಟಾರ. ಇದಕ್ಕ ಕೊಟ್ಟಾರ ಯಾರು ಶಕ್ತಿ ಇರ್ತೈತಿ ಅವ್ರ ಒಟ್ಟ 10 ಬಸ್ಲಾಕ. ಹಂಗ ಹೌದು, ಹಂಗಲ್ಲ. ಶಕ್ತಿ ಯೋಜನೆ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಶಕ್ತಿ. ಯಾಕಪ್ಪ ಅಂತ ಕೇಳಿದ್ರ ಶಕ್ತಿ ಅನ್ನತಕ್ಕಂಥದ್ದು ಹೆಣ್ಮಕ್ಳಿಗೆ ಬರ್ಲಿ ಅನ್ನತಕ್ಕಂಥದ್ದು ಒಂದು ಶಕ್ತಿ ಯೋಜನೆ ಅಂತೇಳಿ ಸರ್ಕಾರ ಒಂದು ಶಕ್ತಿ ಯೋಜನೆ ಕೊಟ್ಟೈತಿ. ಆ ಶಕ್ತಿ ಯೋಜನೆ ಬಸ್ ಫ್ರೀ ಚಲೋತಂಗ ಹೋಗಿ ಚಲೋತಂಗ ಹತ್ತಿ ಆ ಸಾಲಿಗೆ ಹೋಗುವಂತ ಮಕ್ಕಳಿಗೆ ಒಂದಿಟ್ಟು ದಾರಿ ಕೊಟ್ಟು ಇವರು ಹತ್ತಿ, ಗಂಡ ಮಕ್ಕಳಿಗೆ ಒಂದಿಟ್ಟು ದಾರಿ ಕೊಟ್ಟು ಇವ್ರು ಹತ್ತೋದು ಮರ್ತಾರೆ. ಇವರು ಬೈಗಲ್ವಯ್ಯಪ್ಪ. ಇವತ್ತ ನಾವು ಆ ಬಸ್ಸಿನಾಗ ಬರುತ್ನ್ಯಾಗ ಶಂಕರಾಣಿ ಕೇಳಿ ಹೇಳ್ತಾನ್ರ, ಅಕ್ಕಿ ತಲೆಯಾಗ ಅಕ್ಕಿ ಕೂದತಿ, ಅಕ್ಕಿ ಕೈಯಾಗ ಈಕಿ ಕೂದತಿ ಹೇಳ್ತು. ಒಟ್ಟ ಕಂಡಕ್ಟರ್ ಸೈಡ್ ಹಾಕ್ತಿ ಗಾಡಿ ದಿಕ್ಕ ತೆಪ್ಪಿ ಹೋದ ಕಂಡಕ್ಟರ್ ಅಂದ. ಹೌದಿಲ್ಲ? ಬುಟ್ಟಿ ಹೋಗಿ ಒಪ್ಪಾರಿ ಬತ್ ಸಂಕ್ರಾಂತಿ ಮೇಲೆ ಇರ್ಲಿ. ಯಾಕಂತ ಕೇಳಿದ್ರ ಇವ್ರು ಎಂತ ಶಕ್ತಿ ಪ್ರಯೋಗ ಮಾಡತಾರ ಗೊತ್ತನು? ಅವ್ರ ಜೊಟ್ಟು ಇವ್ರ ಕೈಯಾಗ, ಇವ್ರ ಜೊಟ್ಟು ಇವ್ರ ಕೈಯಾಗ ಹೆಂಗ್ ಶಕ್ತಿ ಪ್ರಯೋಗ ಮಾಡತಾರ. ದಯವಿಟ್ಟು ಹಂಗ್ ಮಾಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸರ್ಕಾರ ಒಂದು ಏನರೇ ಏನಪ್ಪಾ ಅಂತ ಕೇಳಿದ್ರೆ ಅನುದಾನ ಕೊಟ್ಟಿತ್ತಪ್ಪ ಅಂತಂದ್ರ ಅದನ್ನ ಏನ್ ಮಾಡ್ಬೇಕು? ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಯಾರಿಗೂ ತೊಂದರೆ ಆಗದಂಗ ಉಪಯೋಗ ಮಾಡ್ಕೋಬೇಕು ಅದನ್ನ. ಈಗ ಎಲ್ಲಾರು ಇವ್ರು ಏನ್ ಮಾಡ್ತಾರೋ ತಮ್ಮ ಶಕ್ತಿ ತೋರ್ಸಾಕತ್ತಾರ, ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರ ಜುಟ್ಲ ಕೈಯಾಗ ಹಿಡ್ಕೊಂಡು. ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೇಳಿದ್ರೆ ಅದನ್ನ ಎಲ್ಲಾರು ಕುಡ್ಕೊಂಡು ಸದ್ಬಳಕೆ ಮಾಡ್ಕೊಳ್ಳೋದೈತಿ. ಅದಕ್ಕೆ ಇವತ್ತಿನ ದಿವಸ ಸಿದ್ದಪ್ಪನ ಯಾಕಂದ್ರೆ ಕೇಳಿದ್ರೆ ಗಂಡ ಅಂದ್ರೆ ದೇವ್ರ ಇದ್ದಂಗ, ತಾಯಿ ತಂದೆ ಇದ್ದಂಗ, ಬಂಧು ಬಳಗ ಇದ್ದಂಗ. ಗಂಡನ ಇವತ್ತು ಇವತ್ತು ಹೆಂಡತಿಗೆ ಗಂಡನ ಬಿಟ್ಟ ಮತ್ತೊಂದು ದೇವ್ರು ಯಾವುದೂ ಇಲ್ಲ. ಗಂಡ ಹೇಳಿದಂಗ ಹೆಂಡತಿ ಕೇಳ್ಬೇಕು. ಕೊಂಡ್ರಂದ್ರೆ ಕೊಂಡಿರ್ಬೇಕು, ಹೇಳಂದ್ರೆ ಹೇಳ್ಬೇಕು, ಹೋಗಂದ್ರೆ ಹೋಗಬೇಕು, ಬಾ ಅಂದ್ರ ಬರ್ಬೇಕು. ಏನೋ ತಪ್ಪು ಮಾಡ್ರಿ ಯಾರು ದುಬ್ಬದಾಗ ಗುಮ್ಮಿರು ಗುಮ್ಮಿಸ್ಕೊಂಡ್ ಗಪ್ಪ ಮೂಲ್ಯಾಗ ಕೊಂಡಿರ್ಬೇಕು. ಇದು ಯಾರ ಧರ್ಮ ಐತಿ? ಮಾಡಿಕೊಂಡಿರ್ತಕ್ಕಂಥ ಹೆಂಡತಿದ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಧರ್ಮ ಐತಿ. ಹೌದಲ್ಲ? ಎಲ್ಲರಿಗೂ ಒಂದು ಮಾತು ಕಿವಿ ಮಾತು ಹೇಳೋದೈತಿ. ಏನ್ ಹೇಳೋದೈತಿ? ಯಾಕಂದ್ರೆ ಇನ್ನೊಂದು ಪಾಳ್ಯಕ್ಕಂದ್ರೆ ನೀವು ಕಾಕ ಮನಿಗೆ ಬರ್ತಂತ ಚಾ ಮಾಡಕ್ ಹೋಗಿರಿ ಮತ್ ನೀವು ಹೋಗವ್ರನ್ನೇ ಅದೀರಿ. ಟೈಮ್ ಆಗೈತೆ ಅವ್ರದ್ದು. ಹೌದಲ್ಲ? ಅವ್ರಿಗೊಂದು ಮಾತು ಹೇಳೋದೈತಿ. ಏನ್ ಹೇಳೋದೈತಿ? ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಊಟ ಮಾಡ್ಬೇಕು. ಗಂಡ ಮಲಗಿದ ಬಳಿಕ ಹೆಂಡತಿ ಮಲಗಬೇಕು. ಗಂಡ ಹೇಳುವಕ್ಕಿಂತ ಮೊದಲು ಹೆಂಡತಿ ಎದ್ದಿರ್ಬೇಕು. ಗಂಡನ ಪಾದ ಪೂಜೆ ಮಾಡಿರ್ಬೇಕು. ಪಾದ ನೀರು ಘಟ 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 ಕುಡಿದಿರ್ಬೇಕು. ಆಗಿನ ಹೆಣ್ಮಕ್ಳು ಇದ್ರು, ಆಗಿನ ಅವ್ರು ಕುಡಿತಿದ್ರ ಏನಂತೇಳಿ ಗಂಡನ ಪಾದ ಪೂಜೆ ಮಾಡಿ ಪಾದ ನೀರು ಕುಡಿತೀರಿ. ಈಗಿನ ಅವ್ರು ಕುಡಿಯಾರ ಅಲ್ಲಿ. ಇವ್ರು ಏನ್ ಮಾಡ್ತಾರೆ? ಇವ್ರು ಗಂಡನ ಕಾಲು ಕಡಿ ಅವ್ರು ಅದಟ್ ಕಡಿಮಾಕೈತಿ ಹೇಳಿ ಮತ್ತೆ ಗಂಡನ ಪಾದ ಅಂತಂದ್ರೆ ದಿನ ದಿನ ಪೂಜೆ ಮಾಡಕ್ ಹಚ್ತಾರು. ಹೌದಲ್ಲ? ಆಗಿನ ಹೆಣ್ಮಕ್ಳು ಇದ್ರ ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಊಟ ಮಾಡ್ತಿದ್ದಳ. ಆದ್ರೆ ಈಗಿನವ್ರು ಏನ್ ಮಾಡ್ತಾರ ಸಿದ್ದಪ್ಪನ? ಈಗಿನವ್ರು ಕೆಲವಂಗಿನ ಸುದ್ದಿ ಏನ್ ಮಾಡ್ತಾರ? ಎಂತ ಹೊಡ್ಕೊಂಡ್ ಹೊಲಕ್ ಹೋಗನಿ ಬಾಳಿ ಬರ್ದಕ್ಕ ರೊಟ್ಟಿ ಮಾಡ್ಕೋತ ಮೂರ್ ರೊಟ್ಟಿ ತಿಂದಿರ್ತಾರ.
ನಾ ಇನ್ನ ಉಂಡಿಲ್ಲ ಮಾರ ಯಾವಾಗ ಬರ್ತೀನಿ ಅಂತಾರ ಇವ್ರು ಹಿಂಗ ಹಾ. ಅದಕ್ಕಾಗಿ ಹಾ. ಯಾಕಂದ್ರೆ ಕೇಳಿದ್ರೆ ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಊಟ ಮಾಡ್ಬೇಕು ಹೌದು. ಯಾಕೆ ಈ ಮಾತು ಹೇಳಕತ್ತೀವಪ್ಪ ಅಂತಂದ್ರ ಯಾಕ ಗಂಡಗ ಕೊಡದೆ ಊಟ ಮಾಡಿದಕ್ಕಾಗಿ ಏನಾಗ್ಯಾರು ಹೆಣ್ಣು ಮಕ್ಕಳಿಗೆ ಸದ್ಯಕ್ಕೆ ಕೆಟ್ಟ ಕಲಿಯುಗದೊಳಗೆ ಬೆಕ್ಕಾಗಿ ಹುಟ್ಟಿ ತನ್ನ ಮಕ್ಕಳನ್ನ ತಾನೇ ತಿತ್ತಾಳ ಇದು ಅವ್ರು ಮಾಡಿರ್ತಕ್ಕಂಥ ಕರ್ಮ ಅವ್ರನ್ನೇ ಬೆನ್ ಹತ್ತಿ ಕಾಡತೈತಿ ಹಿಂಗ ತನಿದು ನನಗೇನು ಗೊತ್ತು ಮಾಡಿ ನಮ್ಮ ಮನ್ಯಾಗ ಬೆಕ್ಕ ಇಳ್ದತ್ತ ಏನ್ ಮಾಡ್ತ ಇಳಿದು ಕೂಡ ತಿಂದ ಬಿಡ್ತದ ಹೌದಲ್ಲ ನಾಗೇನು ಗೊತ್ತು ಇವ್ರು ಮಾಡಿದ ಕರ್ಮ ಅನ್ನೋದದ ಹೌದಲ್ಲ ಹಾ. ಅದಕ್ಕಾಗಿ ಯಾಕಂದ್ರೆ ಕೇಳಿದ್ರ ಹಾ. ಗಂಡ ಊಟ ಮಾಡಿರ್ಬೇಕು ನೀವು ಊಟ ಮಾಡ್ರಿ ಮಾಡ್ರಿ. ಗಂಡ ಮಲಗಿದ ಬಳಿಕ ನೀವು ಮಕ್ಕೋರಿ ಹಾ, ಹಾ. ಗಂಡ ಏಳೋಕ್ಕಿಂತ ಮೊದಲು ನೀವು ಎದ್ದು ಎದ್ದು ಒಲಿ ಪುಟ ಮಾಡಿ ಗಂಡನ ಪಾದ ಪೂಜೆ ಮಾಡ್ರಿ ಹಾ. ಗಂಡನ ಕೈಯಾಗ ಕಾಕನ ಕೈಯಾಗ ಚಾ ಮಾಡಿ ಮುಂಜಾನೆ ಕೊಟ್ಟಿರ್ಬೇಕು ಹಾ ಅಂದ್ರೆ ಕಾಕ ಹೌದಪ್ಪ ನಾವು ಹೌದೌದು ಹೌದಲ್ಲ ಹಾ. ನೋಡೋಣ ಮುಂದಿನ ಪಾಳಕ್ಕೆ ಬರ್ಬೇಕಾದ್ರೆ ಹುಡುಗಿ ನನ್ನ ಮಾತು ಕೇಳ್ತಾಳೋ ನೀನು ಚಾ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಪಾದ ನೀರು ಕುಡಿತಾಳು ಇಲ್ಲ ಗಂಡನ ಕಾಲು ಕಡಿತಾಳು ಕಾಲು ಕಡಿತಾಳು ಹಾ. ಕಾಲು ಕಡಿಯುವಂತ ಹ್ಯಾಡ್ ತಕ್ಕಾಳು ಏನ ಪಾದ ಪೂಜೆ ಮಾಡು ಹ್ಯಾಡ್ ತಕ್ಕಳು ಹ್ಯಾಡ್ ತಕ್ಕಾಳು ಹಾ. ನೋಡೋದೈತಿ ಹೌದು. ಅದಕ್ಕೆ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ದೈಹಿಕ ವಚ್ಚುವಂತ ಅವಶ್ಯಕತೆ ಇಲ್ಲ ಇಲ್ಲ, ಇಲ್ಲ. ಒಂದ್ ಯಾಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಮತ್ತೆ ಹುಡುಗಿಗೆ ಚಾನ್ಸ್ ಕೊಟ್ಟು ಹಾ. ಮುಂದಿನ ಪಾಳಕ್ಕೆ ಹುಡುಗಿ ಏನೇ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾಳೋ ಯಾ. ಏನು ಇಲ್ಲೋ ಹೆಂಗ್ ಹಾಡ್ತಾರ ಹೆಂಗ್ ಜಗದಾಡ್ತಾರ ಹೌದಲ್ಲ ನಮ್ಮವ್ರು ಬಂದಾರಲ್ಲ ಈಗ ಹಾ ನೋಡೋದೈತಿ ಅದಕ್ಕೆ ಯಾಕೆ ಕೇಳ ನಮ್ಮವ್ರು ನೋಡೋದೈತಿ ಹೌದಲ್ಲ ನಮ್ಮವ್ರು ಆಚೆ ಕಡೆ ಕೂತಾರಲ್ಲ ಅಲ್ಲ ಗಾಡಿ ಏಕೆ ನನ್ನ ಜೋಡಿ ಹೌದು. ಪವನದಾಡ್ರಿ ಹತ್ತೆ ಚಿಪ್ಪ ಗಾಡಿ ಅಲ್ಲ ಗಾಡಿ ಏಕೆ ನನ್ನ ಜೋಡಿ ಬಂದಾಡ್ರಿ ಹತ್ತೆ ಕ್ರೂಜರ್ ಗಾಡಿ ತಾಯಿ ಇಲ್ಲದೆ ತಂದೆಯಾಗಿ ಹುಟ್ಟಿ ಬಂದಾರ ನೋಡಿ ಅಂದರ ಮಚ್ಚ ಪುರಾಣ ತಗದ ನೀನು ನೋಡಿ ಸೃಷ್ಟಿ ಮಾಡಿ ಆಗ ಸೃಷ್ಟಿ ಮಾಡಿ ಬ್ರಹ್ಮದೇವರು ಆಗ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಆಗ ಸೃಷ್ಟಿ ಮಾಡಿ ಬ್ರಹ್ಮದೇವರು ಆಗ ಸೃಷ್ಟಿ ಮಾಡಿ ಹುಕ್ಕೇರಿ ತಾಲೂಕ ಸುಲ್ತಾನಪುರ ಜಾಗಿರ ಸುತ್ತ ಕಾಡೆ ಬಳಿಯ ದಂಡಿ ಮೇಲ ರಾಮಲಿಂಗದು ಕಟ್ಯಾರ ಸುಂದರ ಗೋಡೆ ಕವಿ ಮಾಡಿ ಬಸಮ ಕವಿ ಮಾಡಿ ಜಗತ್ತ ತಿರುಗಾಡ ಕಂಡ ಹಾಡಿ ಕವಿ ಮಾಡಿ ಬಸಮ ಕವಿ ಮಾಡಿ ಜಗತ್ತ ತಿರುಗಾಡ ಕಂಡ ಹಾಡಿ ಬಂಗಾಲ ತಾಲೂಕ ನೆಗನಾಳ ಊರ ಜಾಗಿರ ಸುತ್ತ ಕಾಡೆ ಊರ ನಡಬರ್ಕ ವಿಠಲ್ಲ ದೇವರದ ಕಟ್ಟಾರ ಸುಂದರ ಗೋಡೆ ಕವಿ ಮಾಡಿ ಕವಿ ಮಾಡಿ ಜಗತ್ತ ತಿರುಗಾಡ್ರಿ ಗಂಡ ಹಾಡಿ ಹೌದು. ಕವಿ ಮಾಡಿ ಬಸಮ ಕವಿ ಮಾಡಿ ಜಗತ್ತ ತಿರುಗಾಡ ಗಂಡ ಹಾಡಿ ಹೌದು ಯಾವ ಕಲಾವಿದರಾಗಿರ್ತಕ್ಕಂಥ